ನಾವು ಈಗ ಆಲ್ರೆಡಿ 10 years ಬ್ಯಾಕ್ ವುಡ್ಡಲ್ಲಿ ಮಾಡಿಸಿದ್ವಿ. ಓಕೆ. ಅದು ಅಷ್ಟು ಬೇಗ ಬಾಳಿಕೆ ಬರಲಿಲ್ಲ. ಡ್ರಾಯರ್ ಸಿಸ್ಟಮ್ ಜಾಸ್ತಿ ಇದೆ. ಓಕೆ. ಹೇಗೆ ಬರುತ್ತೋ ಏನೋ ಅಂತ ಒಂದಿತ್ತು, ಬಟ್ ಬಂದಾದ್ಮೇಲೆ ತುಂಬಾ ಖುಷಿ ಆಗಿದೆ. ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂತು. ಈಗ ಏನೆಲ್ಲ ವರ್ಕ್ಗಳನ್ನ ನೀವು ಮಾಡ್ಕೊಡ್ತೀರಾ ಸರ್? ಸರ್ ನಾವು ಒಂದು ಮನೆಗೆ ಹೋಗ್ತು ಅಂತಂದ್ರೆ ಟಿವಿ ಯೂನಿಟ್, ಕಿಚನ್, ವಾರ್ಡ್ರೋಬು, ಲಾಫ್ಟ್ಸ್, ಶಾಲೋ ವಾಲು, ಕಂಪ್ಲೀಟ್ ನಿಮಗೆ ಹೋಮ್ ಇಂಟೀರಿಯರ್ ಏನೇನು ಬರುತ್ತೆ ಎಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀವಿ ಸರ್. ಡೌಟ್ಸ್ ಇತ್ತು ಏನಪ್ಪಾ ಅಂತ, ಆದ್ರೆ ವುಡ್ಗಿಂತ ಇದೆ ಕಂಫರ್ಟಬಲ್ ಇದೆ, ಏನ್ ಸೌಂಡ್ ಗಿಂಡ್ ಏನು ಬರಲ್ಲ, ಹಾಕಕ್ಕೂ ತೆಗಿಯಕ್ಕೂ ಈಸಿ. ಸರ್ ಅಲ್ಯೂಮಿನಿಯಂ ಇಂಟೀರಿಯರ್ ಅಂದ್ರೆ ಒಂದು ಯೂನಿಕ್ ಕಾನ್ಸೆಪ್ಟ್ ಸರ್ ಅಟ್ ಪ್ರೆಸೆಂಟ್ ಅಲ್ಲಿ. ಈಗ ಜನಗಳಿಗೆ ಇಷ್ಟು ದಿನ ಏನು ವುಡ್ ಗೊತ್ತಿತ್ತು, ಸ್ಟೈನ್ಲೆಸ್ ಸ್ಟೀಲ್ ಗೊತ್ತಿತ್ತು. ಕಿಚನ್ ಎಲ್ಲಾರು ಫ್ಯಾನ್ ಆಗಿರೋದು, ಮನೆಗೆ ಬಂದು ನೋಡಿದವರೆಲ್ಲಾನು ಎಲ್ಲಿಂದ ಮಾಡಿಸಿದ್ರಿ, ಈ ಕಲರ್ ಕಾಂಬಿನೇಷನ್ ಗೋಲ್ಡನ್ ವೈಟ್ ಬಾರಿ ಚೆನ್ನಾಗಿ ಇಷ್ಟ ಆಗಿದೆ. ಎಲ್ಲರಿಗೂ ಇಷ್ಟ ಆಗಿದೆ, ನಮಗೂ ತುಂಬಾ ಇಷ್ಟ ಆಗಿದೆ. ಎಲ್ಲೆಲ್ಲ ವರ್ಕ್ ನೀವು ಮಾಡ್ಕೊಡ್ತೀರಾ ಸರ್? ನಾವು ಇವಾಗ ಸದ್ಯಕ್ಕೆ ಸೌತ್ ಕರ್ನಾಟಕ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತಿರ್ತೀವಿ. ನಾರ್ತ್ ಕರ್ನಾಟಕ ಇನ್ನ ಸ್ಟಾರ್ಟ್ ಮಾಡಿಲ್ಲ. ಸೊ ಓನ್ಲಿ ಸೌತ್ ಕರ್ನಾಟಕದಲ್ಲಿ ಕಂಪ್ಲೀಟ್ ಇಂಟೀರಿಯರ್ ಮಾಡ್ಕೊಡ್ತೀವಿ ಸರ್. ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ಬಿಟ್ಟು ಸೂಪರ್ ಆಗಿದೆ ಮೊದಲಕ್ಕಿಂತ ಈಗ ಅಂತಿದ್ರು, ಎಲ್ಲರೂ ಇದೇ ಮಾಡಿಸ್ಕೊಳ್ಬೇಕು ಅಂತ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಕಾಸ್ಟ್ ವೈಸ್ ಅಲ್ಲಿ ಇವಾಗ ಕಂಪ್ಯಾರಿಸನ್ ಪ್ಲೈವುಡ್ ನಾವು ಕಂಪೇರ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಒಂದೊಂದು ಪ್ಲೈವುಡ್ ಒಂದೊಂದು ರೇಟ್ ಇದೆ. ನೀವು ಒಟ್ಟಿನಲ್ಲಿ ನಿಮಗೆ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಅಲ್ಯೂಮಿನಿಯಂ ಮನೆಗೆ ಇಂಟೀರಿಯರ್ ಆಗುತ್ತೆ ಸರ್. ಇನ್ನು ಒಂದು ಕಂಪ್ಲೀಟ್ ಪ್ರೀಮಿಯಂ ಪ್ಯಾಕೇಜ್ ಅಲ್ಯೂಮಿನಿಯಂ ಇಂಟೀರಿಯರ್ ಅಲ್ಲಿ ಈ ತರ ಬರುತ್ತೆ ಸರ್. ಇದು ಕೂಡ ಸ್ಲೈಡಿಂಗ್ ಕೊಟ್ಟಿದ್ದೀವಿ, ಯಾಕಂದ್ರೆ ಸ್ಪೇಸ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಇದು ಕೂಡ ಸ್ಲೈಡಿಂಗ್ ಕೊಟ್ಟಿದ್ದೀವಿ. ಸೊ ಇದರಲ್ಲಿ ಝೀರೋ ವುಡ್ ಕಾನ್ಸೆಪ್ಟ್ ಬರುತ್ತೆ ನಿಮಗೆ, ಯಾವುದೇ ರೀತಿ ಪ್ಲೈವುಡ್ ನ ಯೂಸ್ ಮಾಡೋದಿಲ್ಲ. ಸೊ ಇದು ಬಂದು ಮಸಾಲಾ ಬಾಕ್ಸ್ ಬರುತ್ತೆ. ಓಕೆ, ಇದರಲ್ಲಿ ತುಂಬಾ ಚೆನ್ನಾಗಿದೆ ಸರ್. ಸರ್ ಈಗ ಪ್ರೀಮಿಯಂ ವರ್ಕ್ ನ ಸ್ಟಾರ್ಟಿಂಗ್ ಎಷ್ಟು ರೂಪಾಯಿಂದ ಮಾಡ್ತಾ ಇರೋ ಸರ್? ಸ್ಟಾರ್ಟಿಂಗ್ ಫ್ರಮ್ 800 rupees ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಸ್ಲೈಡಿಂಗ್ ಮಾಡೋದು. ಓಕೆ. ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಅಲ್ಲೇ ಮಾಡೋದು. ಓಕೆ, ಇದು ಆಕ್ಚುಲಿ ತುಂಬಾ ಚೆನ್ನಾಗಿದೆ ಸರ್. ಎರಡು ಕಡೆ ಸ್ಟೋರ್ ಮಾಡ್ಬೋದಲ್ವಾ? ಸರ್ ಯಾವತ್ತು ಬೆಸ್ಟ್ ಕ್ವಾಲಿಟಿ ಆಫ್ ವರ್ಕ್ ಚೀಪ್ ರೇಟ್ ಅಲ್ಲಿ ಇರಲ್ಲ. ಚೀಪ್ ರೇಟ್ ಅಲ್ಲಿ ವರ್ಕ್ ಯಾವತ್ತು ಬೆಸ್ಟ್ ಕ್ವಾಲಿಟಿ ಆಗೋ ಚಾನ್ಸ್ ಇಲ್ಲ. ಈ ಮನೆಗೆ ಬಂದು ವಾಸ ಇವರು 6 months ಆಯ್ತು ಕೆಲಸ ಮಾಡಿ. ಸೊ ಆಲ್ರೆಡಿ ಕಸ್ಟಮರ್ 6 months ಇಂದ ಅಲ್ಯೂಮಿನಿಯಂ ಕಿಚನ್ ನ ಯೂಸ್ ಮಾಡ್ತಿದ್ದಾರೆ. ಹಾಯ್ ಫ್ರೆಂಡ್ಸ್, ಉದ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟೀರಿಯರ್ಗೆ ಸಂಬಂಧಪಟ್ಟಂಥ ವಿಡಿಯೋನ ಮಾಡೋದು ಬಂದೆ ಅಂತ ಹೇಳ್ಬೋದು. ನೀವೆಲ್ಲ ನೋಡಿರ್ಬೋದು, ನಾರ್ಮಲ್ ಆಗಿ ನೀವು ವುಡನ್ ಇಂಟೀರಿಯರ್ಸ್ನ ಆಲ್ಮೋಸ್ಟ್ ಆಗಿ ಮಾಡಿಸ್ತಾ ಇರ್ತೀರ. ಆದರೆ ನಾನು ಇವತ್ತಿನ ವಿಡಿಯೋದಲ್ಲಿ ಅಲ್ಯೂಮಿನಿಯಂ ಇಂಟೀರಿಯರ್ನ ಬಗ್ಗೆ ಮಾಹಿತಿನ ತಿಳಿಸ್ಕೊಳ್ಳೋಕೆ ಬಂದಿದ್ದೀನಿ. ನೀವು ಇಲ್ಲಿ ಟಿವಿ ಯೂನಿಟ್ ಆಗಿರ್ಬೋದು, ವಾರ್ಡ್ರೂಫ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಎಲ್ಲನೂ ಕೂಡ ಇದರಿಂದನೇ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದನ್ನು ಮಾಡಿಸ್ಕೊಂಡಿರುವಂಥ ಕಸ್ಟಮರ್ ರಿವ್ಯೂನು ಕೂಡ ಇದೇ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅತಿ ಕಡಿಮೆ ರೇಟ್ನಲ್ಲಿ ಒಂದು ಬಜೆಟ್ ಫ್ರೆಂಡ್ಲಿ ಆಗುವಂಥ ಹಾಗೆಯೇ ರಿಚ್ ಲುಕ್ ನೀಡುವಂಥ ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ನ ಇವರು ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಸಂಬಳನ ಮಾಹಿತಿ ತಿಳ್ಕೊಳ್ಳೋಣ. ಇದು ಎಷ್ಟು ರೇಟ್ ಆಗುತ್ತೆ, ಆ ವುಡ್ಗೆ ಹೋಲಿಸಿದ್ರೆ ಏನು ಡಿಫ್ರೆನ್ಸ್ ಇದೆ, ಎಲ್ಲದನ್ನೂ ಕೂಡ ತಿಳ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ನಮ್ಮ ಜೊತೆಗೆ ಶಾರ್ಪ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ನ ಸಂಜಯ್ ಸರ್ ನಮ್ಮ ಜೊತೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ಮೊದಲಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸ್ಕೊಟ್ಬಿಡಿ ಸರ್. ಸರ್, ನಮ್ಮದು ಶಾರ್ಪ್ ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ. ನಾವು ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡ್ತೀವಿ. ಸೊ ಇದರಲ್ಲಿ ಝೀರೋ ವುಡ್ ಕಾನ್ಸೆಪ್ಟ್ ಬರುತ್ತೆ ನಿಮಗೆ, ಯಾವುದೇ ರೀತಿ ಪ್ಲೈವುಡ್ ನ ಯೂಸ್ ಮಾಡೋದಿಲ್ಲ. ಓಕೆ, ನಿಮ್ದು ಆಫೀಸ್ ಎಲ್ಲಿದೆ ಸರ್? ಸರ್, ನಮ್ದು ಆಫೀಸ್ ಬಂದು ನಾಗಸಂದ್ರ ಇದೆ, ಬ್ಯಾಂಗ್ಳೂರ್. ಓಕೆ, ನಾಗಸಂದ್ರ ಬ್ಯಾಂಗ್ಳೂರ್ ಇದೆ. ನಮ್ದು ಇನ್ನೊಂದು ಬ್ರಾಂಚ್ ಇದೆ, ಹಾಸನಲ್ಲಿ ಕೂಡ ಒಂದು ಬ್ರಾಂಚ್ ಇದೆ. ಓಕೆ, 2 ಬ್ರಾಂಚ್ ಇದೆಯಾ? ಹೌದು ಸರ್. ಓಕೆ, ಈಗ ಏನೆಲ್ಲ ವರ್ಕ್ಗಳನ್ನ ನೀವು ಮಾಡ್ಕೊಡ್ತೀರಾ ಸರ್? ಸರ್, ನಾವು ಒಂದು ಮನೆಗೆ ಹೋಗ್ತು ಅಂತಂದ್ರೆ ಟಿವಿ ಯೂನಿಟ್, ಕಿಚನ್, ವಾರ್ಡ್ರೋಬು, ಲಾಫ್ಟ್ಸ್, ಶಾಲೋ ವಾಲು, ಕಂಪ್ಲೀಟ್ ನಿಮಗೆ ಹೋಮ್ ಇಂಟೀರಿಯರ್ ಏನೇನು ಬರುತ್ತೆ ಎಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀವಿ ಸರ್. ಓಕೆ, ಎಲ್ಲೆಲ್ಲ ವರ್ಕ್ನ ನೀವು ಮಾಡ್ಕೊಡ್ತೀರಾ ಸರ್? ನಾವು ಇವಾಗ ಸದ್ಯಕ್ಕೆ ಸೌತ್ ಕರ್ನಾಟಕ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತಿರ್ತೀವಿ. ನಾರ್ತ್ ಕರ್ನಾಟಕ ಇನ್ನ ಸ್ಟಾರ್ಟ್ ಮಾಡಿಲ್ಲ. ಸೊ ಓನ್ಲಿ ಸೌತ್ ಕರ್ನಾಟಕದಲ್ಲಿ ಕಂಪ್ಲೀಟ್ ಇಂಟೀರಿಯರ್ ಮಾಡ್ಕೊಡ್ತೀವಿ. ಕಂಪ್ಲೀಟ್ ಇಂಟೀರಿಯರ್, ದೇವರ ಪೂಜಾ ರೂಮ್ ಕೂಡ ಮಾಡ್ಕೊಡ್ತೀವಿ. ಬೇಗ ಸಪೋಸ್ ಕಸ್ಟಮರ್ ಬೇಕು ಅಂದ್ರೆ ಸೀಲಿಂಗ್, ಫಾಲ್ ಸೀಲಿಂಗ್ ಕೂಡ ಮಾಡ್ಕೊಡ್ತೀವಿ. ಪ್ರತಿಯೊಂದು ಕೂಡ ಇರುತ್ತೆ ಇಂಟೀರಿಯರ್ ನಲ್ಲಿ. ಸರಿಗೆ ನೀವು ಮಾರ್ಕೆಟಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಸರ್? ಸರ್, ಮಾರ್ಕೆಟಲ್ಲಿ 5 years ಇಂದ ಇದೆ ಸರ್. 5 years. ಎಷ್ಟು ಪ್ರಾಜೆಕ್ಟ್ಗಳನ್ನ ನೀವು ಇಷ್ಟೊಳಗೆ ಮಾಡಿದ್ದೀರಿ ಸರ್? 5 years ಅಲ್ಲಿ ಆಲ್ಮೋಸ್ಟ್ 150 ಪ್ರಾಜೆಕ್ಟ್ ಮೇಲೆ ಆಗಿದೆ. ಓಕೆ, ಈಗ ರನ್ನಿಂಗ್ ಎಷ್ಟು ಪ್ರಾಜೆಕ್ಟ್ ಇದೆ? ರನ್ನಿಂಗ್ ಸರ್ ಅಟ್ ಪ್ರೆಸೆಂಟ್ 13 ಪ್ರಾಜೆಕ್ಟ್ ಇದೆ. ಓಕೆ, 13 ಪ್ರಾಜೆಕ್ಟ್ ಇದೆ. ಈಗ ಹಾಸನದಲ್ಲೂ ಸರ್, ಹಾಸನಲ್ಲಿ 5 ಇದೆ, ಬ್ಯಾಂಗ್ಳೂರಲ್ಲಿ 8 ಇದೆ. ಕಂಪ್ಲೀಟ್ಲಿ 13 ಪ್ರಾಜೆಕ್ಟ್ ಅಟ್ ಪ್ರೆಸೆಂಟ್ ರನ್ನಿಂಗ್ ಇದೆ ಸರ್. ಸರ್, ಈಗ ಅಲ್ಯೂಮಿನಿಯಂ ಇಂಟೀರಿಯರ್ ಅಂದರೆ ನನಗೂ ಕೂಡ ಗೊತ್ತಿಲ್ಲ. ಈಗ ಅಲ್ಯೂಮಿನಿಯಂ ಇಂಟೀರಿಯರ್ ಅಂದರೆ ಯಾವ ರೀತಿ ಮಾಡ್ತೀರಾ, ಯಾವ ರೀತಿ ಇರುತ್ತೆ ಸರ್ ಅದು? ಸರ್, ಅಲ್ಯೂಮಿನಿಯಂ ಇಂಟೀರಿಯರ್ ಅಂದರೆ ಒಂದು ಯೂನಿಕ್ ಕಾನ್ಸೆಪ್ಟ್ ಸರ್ ಅಟ್ ಪ್ರೆಸೆಂಟ್ ಅಲ್ಲಿ. ಈಗ ಜನಗಳಿಗೆ ಇಷ್ಟು ದಿನ ಏನು ವುಡ್ ಗೊತ್ತಿತ್ತು, ಸ್ಟೈನ್ಲೆಸ್ ಸ್ಟೀಲ್ ಗೊತ್ತಿತ್ತು. ಸೊ ಅಲ್ಯೂಮಿನಿಯಂ ಇವಾಗ ಒಂದು 4-3 years ಇಂದ ಜನರಿಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗಿದೆ. ಹೇಗೆ ಮಾಡ್ತೀವಿ ಅಂದರೆ ಸರ್, ನಾವು ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಫ್ರೇಮಲ್ಲಿ ಅಲ್ಯೂಮಿನಿಯಂ ಶೀಟ್ಸ್ ಯೂಸ್ ಮಾಡಿ ಮಾಡುವಂಥದ್ದು. ಇದು ಕಂಪ್ಲೀಟ್ಲಿ ಬಂದು ಏನಂದ್ರೆ ಕಸ್ಟಮರ್ಗೆ ಡೌಟ್ ಇರುತ್ತೆ, ಅಲ್ಯೂಮಿನಿಯಂ ವೆಯ್ಟ್ ತಡೆಯುತ್ತಾ ಏನು ಅಂತ. ಸೊ ಹೌದು, ಡಿಸ್ಅಡ್ವಾಂಟೇಜಸ್ ಏನಂದ್ರೆ ಅಲ್ಯೂಮಿನಿಯಂ ಬಂದು ಲೈಟ್ ವೆಯ್ಟು. ಸೊ ಲೈಟ್ ವೆಯ್ಟು ನಾವು ಹೇಗೆ
ವೆಯ್ಟ್ ಕೆಪಾಸಿಟಿ ತಡೆಯೋಕೆ ಏನು ಮಾಡಬೇಕು ಅದೇ ರೀತಿ ನಾವು ಸಪೋರ್ಟ್ ಕೊಟ್ಬಿಟ್ಟು ಫ್ರೇಮಲ್ಲಿ ವರ್ಕ್ ಮಾಡ್ತೀವಿ. ಅಲ್ಯೂಮಿನಿಯಂ ಅಲ್ಲಿ ಕಲರ್ಸ್ ಎಲ್ಲ ಸಿಗುತ್ತೆ ಸರ್, ಡಿಫ್ರೆಂಟ್ ಕಲರ್ಸ್? ಹೌದು ಸರ್, ಖಂಡಿತ ಸಿಗುತ್ತೆ. ನಿಮಗೆ ಏನು ಪ್ಲೈವುಡಲ್ಲಿ ನೀವು ಹೋಗ್ತೀರಾ ಅದೇ ರೀತಿ ಅಲ್ಯೂಮಿನಿಯಮಲ್ಲೂ ಕೂಡ ಸಾಲಿಡ್ ಕಲರ್ ಸಿಗುತ್ತೆ, ನಾರ್ಮಲ್ ಕಲರ್ ಸಿಗುತ್ತೆ, ವುಡನ್ ಕಲರ್ ಸಿಗುತ್ತೆ, ಮಾರ್ಬಲ್ ಸೀರೀಸ್ ಸಿಗುತ್ತೆ, ಸ್ಟೋನ್ ಸೀರೀಸ್ ಅಂತ ಹೊಸದಾಗಿ ಆ್ಯಡ್ ಆಗಿದೆ. ಸೊ ಕಂಪ್ಲೀಟ್ಲಿ ನಿಮಗೆ ಯಾವ ಥರ ನಿಮ್ಮ ಮೈಂಡ್ ಇರುತ್ತೆ ಅದೇ ರೀತಿ ಕಲರ್ಸ್ ನಾವು ಆಪ್ಷನ್ ಕೊಡ್ತೀವಿ ಸರ್. ಓಕೆ, ಈಗ ಒಂದು 2-3 ವರ್ಷ ಆದಮೇಲೆ ನನಗೆ ಕಲರ್ ಚೇಂಜ್ ಮಾಡಬೇಕು ಅಂತ ಇರುತ್ತೆ. ಈಸಿ ಟು ರಿಮೂವ್ ಸರ್, ಈಸಿ ಟು ಮೇಂಟೆನೆನ್ಸ್. ಅವಾಗ ನಿಮಗೆ ಏನು ಶೀಟ್ ಕಾಸ್ಟ್ ಮತ್ತು ಲೇಬರ್ ಕಾಸ್ಟ್ ಅಷ್ಟೇ ಆ್ಯಡ್ ಆಗುತ್ತೆ. ಕಂಪ್ಲೀಟ್ಲಿ ಫ್ರೇಮ್ಸ್ ಎಲ್ಲ ಅದೇ ಇರುತ್ತೆ, ಶೀಟ್ ಮಾತ್ರ ನೀವು ಚೇಂಜ್ ಮಾಡ್ಕೊಡ್ತೀವಿ. ಓಕೆ, ಈಗ ಮೇಂಟೆನೆನ್ಸ್ ಎಲ್ಲ ಯಾವ ರೀತಿ ಸರ್? ಮೇಂಟೆನೆನ್ಸು ಇದರಲ್ಲಿ ನಿಮಗೆ ಮೇಂಟೆನೆನ್ಸ್ ಕಾಸ್ಟ್ ನನ್ನ ಪ್ರಕಾರ ಬರಲ್ಲ. ಒಂದು 10 years ಆದಮೇಲೆ ಹಂಗೂ ಬಂದರೆ ಇಂಚಸ್ ಅಲೈನ್ಮೆಂಟ್ಸು ಆ ಥರ ಇರುತ್ತೆ. ಅದನ್ನು ಅಲ್ಪ ಸ್ವಲ್ಪ ಸರಿ ಮಾಡ್ಕೊಂಡ್ಬಿಟ್ರೆ ಸರ್ ಆಬ್ವಿಯಸ್ಲಿ ನಿಮಗೆ 50+ years ಆರಾಮಾಗಿ ಬರುತ್ತೆ. ಓಕೆ, ಈಗ ವುಡನ್ನಲ್ಲಾದರೆ ಸಿಂಕ್ ಬರುತ್ತೆ, ಮಳೆಗಾಲದಲ್ಲಿ ಒಂಥರ ಆಗುತ್ತೆ, ಚಳಿಗಾಲದಲ್ಲಿ ಒಂಥರ ಆಗುತ್ತೆ. ನಮ್ಮದು ಸರ್ ಇದು ಬಂದು ಕಂಪ್ಲೀಟ್ಲಿ ನಿಮಗೆ ವಾಟರ್ ಪ್ರೂಫು, ಫೈರ್ ಪ್ರೂಫು, ವೆದರ್ ಪ್ರೂಫು, ಮಾಯಿಶ್ಚರ್ ಫ್ರೀ ಕೊಡ್ತೀವಿ ಸರ್. ಓಕೆ, ನಿಮಗೆ ಡೋರ್ ಮೂವ್ಮೆಂಟ್ಸ್ ಆಗಲಿ ಅಥವಾ ಅಲ್ಯೂಮಿನಿಯಂ ಸ್ಟ್ರಕ್ಚರ್ ಆಗಲಿ ಎಲ್ಲ ವೆದರ್ಗೂ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಇದು ಮೆಟಲ್, ಯಾವುದೇ ರೀತಿ ಪ್ಲೈವುಡ್ ಯೂಸ್ ಮಾಡೋದು ಸರ್. ಓಕೆ, ಈಗ ಪ್ಲೈವುಡ್ಗೆ ಇದಕ್ಕೆ ಹೋಲಿಸ್ಕೊಂಡ್ರೆ ಏನು ಡಿಫ್ರೆನ್ಸ್ ಇದೆ ಸರ್? ಸರ್ ಡಿಫ್ರೆನ್ಸು ನಿಮಗೆ ಕಾಸ್ಟ್ ವೈಸಲ್ಲಿ ಬರಲ್ಲ ಸರ್. ಓಕೆ, ಸೊ ಕಾಸ್ಟ್ ವೈಸಲ್ಲಿ ಇವಾಗ ಕಂಪ್ಯಾರಿಸನ್ನು ಪ್ಲೈವುಡಿಗೆ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಒಂದೊಂದು ಪ್ಲೈವುಡ್ ಒಂದೊಂದು ರೇಟ್ ಇದೆ. ನೀವು ಯಾವ ರೀತಿ ಪ್ಲೈವುಡ್ ತೊಗೋತೀರಾ ಅದ್ರ ಮೇಲೆ ನಿಮ್ಮ ಮನೆ ಬಜೆಟ್ ಫಿಕ್ಸ್ ಆಗಿಬಿಡುತ್ತೆ. ಸೊ ನಮ್ಮದು ಮೆಟೀರಿಯಲ್ ಕಾಸ್ಟು ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಕಮ್ಮಿ ಆಗಲಿ ಜಾಸ್ತಿ ಆಗಲಿ ನಾನು ಇದೇ ಮೆಟೀರಿಯಲ್ ಹಾಕಬೇಕು. ಸೊ ನಮ್ಮದು ಮಾಡೋ ವಿಧಾನ ಚೇಂಜ್ ಇರುತ್ತೆ. ಕೆಲವೊಂದು ಕಡೆ ಡಬಲ್ ಸೆಟ್ ಶೀಟ್ ಯೂಸ್ ಮಾಡ್ತೀವಿ, ಕೆಲವೊಂದು ಕಡೆ ಸಿಂಗಲ್ ಸೆಟ್ ಯೂಸ್ ಮಾಡ್ತೀವಿ. ಅದು ನಿಮಗೆ ಸೈಟಿಗೆ ಕರ್ಕೊಂಡು ಹೋಗಿ ನಾನು ತೋರಿಸ್ತೀನಿ ಯಾವ ಥರ ಬರುತ್ತೆ ವರ್ಕು ಅಂತ. ಸೊ ಆ ಥರ ಮಾಡಿದಾಗ ನಿಮಗೆ ಕಾಸ್ಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹೊರತು ಜನರಲ್ಲಾಗಿ ಗೊತ್ತಾಗಲ್ಲ. ಒಟ್ಟಿನಲ್ಲಿ ನಿಮಗೆ ಒಂದು ರೀಸನಬಲ್ ಪ್ರೈಸಲ್ಲಿ ನಿಮಗೆ ಅಲ್ಯೂಮಿನಿಯಂ ಮನೆಗೆ ಇಂಟೀರಿಯರ್ ಆಗುತ್ತೆ ಸರ್. ಓಕೆ, ಪ್ರತಿಯೊಂದು ಕೂಡ ಒಂದು ರೀಸನಬಲ್ ಪ್ರೈಸಲ್ಲಿ ಮಾಡ್ಕೊಳ್ಬೋದು. ಖಂಡಿತ ಸರ್, ಖಂಡಿತ. ಓಕೆ ಸರ್, ಈಗ ಇಂಟೀರಿಯರ್ ವರ್ಕ್ನ ಮಾಡಿಸ್ಬೇಕು ಅಂತ ಅಂದರೆ ನಿಮ್ಮ ಹತ್ರನೇ ಯಾಕೆ ಬರಬೇಕು ಸರ್? ಸರ್ ನಮ್ಮ ಹತ್ರ ಯಾಕೆ ಬರಬೇಕು ಅಂದರೆ ಕ್ವಾಲಿಟಿ ಆಫ್ ವರ್ಕ್ ಸರ್. ಓಕೆ, ನಾನು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ತುಂಬ ಕ್ವಾಲಿಟಿ ಆಫ್ ವರ್ಕ್ ಕೊಡ್ತಿದ್ದೀನಿ. ಯಾಕೆಂದರೆ ತುಂಬ ಕ್ಲೈಂಟ್ಸ್ ನನ್ನ ಹತ್ರನೇ ಬಂದು ಹೇಳಿದ್ದಾರೆ. ಓಕೆ, ಸೊ ಈ ಥರ ಆಯಿತು ಸರ್, ಈ ಥರ ಆಯಿತು ಸರ್ ಅಂತ. ಅಂಥ ಕ್ಲೈಂಟ್ಸ್ಗೆ ನಾವೇ ಹೋಗಿ ಮತ್ತೆ ಆಲ್ರೆಡಿ ಮಾಡಿರೋ ವರ್ಕ್ನೇ ಮತ್ತೆ ಆಲ್ಟ್ರೇಷನ್ ಮಾಡಿಕೊಟ್ಟಿರೋ ಉದಾಹರಣೆನೂ ಇದೆ. ಸೊ ನಮ್ಮ ಹತ್ರ ಇದುವರೆಗೂ 0% ಹೇಟರ್ಸ್ ಕಸ್ಟಮರ್ಸ್ ಇದ್ದಾರೆ. ಓಕೆ, ಇಷ್ಟು 5 ವರ್ಷ ಆಯಿತು, 5 ವರ್ಷದಿಂದನೂ ಹಾಗೆ ಮೇಂಟೈನ್ ಮಾಡ್ತೀವಿ? ಹೌದು ಸರ್, ಹೌದು. 5 ವರ್ಷ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದಾಗ ಮಾಡಿರೋ ಬಿಲ್ಡಿಂಗ್ ಕಸ್ಟಮರ್ ಜೊತೆ ಇವತ್ತು ನಾವು ಟಚಲ್ಲಿದ್ದೀವಿ, ಇವತ್ತು ಚೆನ್ನಾಗಿ ಮಾತಾಡ್ತಿದ್ದೀವಿ, ಯಾವುದೇ ರೀತಿ ಪ್ರಾಬ್ಲಮ್ ಅಲ್ಲಿ ಬಂದಿಲ್ಲ. ಓಕೆ, ವಾರಂಟಿ ಎಲ್ಲ ಯಾವ ರೀತಿ ಕೊಡ್ತೀವಿ ಸರ್? ವಾರಂಟಿ ಬಂದು ಅಲ್ಯೂಮಿನಿಯಂ ಶೀಟ್ಸು, ಅಲ್ಯೂಮಿನಿಯಂ ಫ್ರೇಮ್ಗೆ 10 years ವಾರಂಟಿ ಕೊಡ್ತೀವಿ ಸರ್. ನಾವು ಯಾವುದೇ ರೀತಿ PVC ಶೀಟ್ನ ಯೂಸ್ ಮಾಡ್ತಿಲ್ಲ. ಸೊ ಏನು ಅಂದರೆ ಇವತ್ತು ಮಾರ್ಕೆಟಲ್ಲಿ ತುಂಬ ಜನ ಇದ್ದಾರೆ, ಕಸ್ಟಮರ್ಗಳಿಗೆ ಶೀಟ್ ಬಗ್ಗೆ ಅವೇರ್ನೆಸ್ ಇರಲ್ಲ. ಓಕೆ, ಸೊ ಕಸ್ಟಮರ್ಗಳು ಅಷ್ಟೇ ಕೆಲಸ ಕೊಡ್ಬೇಕಾದ್ರೆ ಒಂದ್ಸಲಿ ವಿಚಾರಿಸಿ ಯಾವ ಥರ ಮೆಟೀರಿಯಲ್ ಹಾಕ್ತಾರೆ, ಏನು ಮೆಟೀರಿಯಲ್ ಹಾಕ್ತಾರೆ ಎಲ್ಲ ಒಂದ್ಸಲಿ ಚೆಕ್ ಮಾಡಿ ಕೆಲಸ ಕೊಡಲಿ. ನಮಗೆ ಕೆಲಸ ಕೊಡಲಿ ಅಂತ ಹೇಳ್ತಿಲ್ಲ, ಎಲ್ಲಿ ಅವರಿಗೆ ಕ್ವಾಲಿಟಿ ಆಫ್ ವರ್ಕ್ ಕಾಣಿಸುತ್ತೆ ಅಂಥ ಕಡೆ ಹೋಗಿ ಅವ್ರಿಗೆ ಕೆಲಸ ಕೊಡಲಿ ಅಂತ ಹೇಳಿ. ಓಕೆ, ಈಗ ರೇಟ್ ವೈಸ್ ಎಲ್ಲ ಬೇರೆಯವ್ರಿಗೆ ಕಂಪೇರ್ ಮಾಡೋದು ನಾನು ಆಲ್ಮೋಸ್ಟ್ ನೋಡ್ದಂಗೆ ಬೇರೆ ಕಡೆ ಎಲ್ಲ ಸ್ವಲ್ಪ ಕಡಿಮೆ ಇದೆ ಅನಿಸುತ್ತೆ. ಈಗ ನಿಮ್ಮ ಹತ್ರ ಸ್ವಲ್ಪ ಜಾಸ್ತಿ ಇದೆ. ಅದೇ ಸರ್ ನಾನು ಹೇಳಿದ್ನಲ್ಲ, ಬೇರೆ ಕಡೆ ಏನು ಕಮ್ಮಿ ಇರುತ್ತೆ ಅಂದರೆ ಕೆಲವೊಬ್ರು ಸಿಂಗಲ್ ಸೆಟ್ ಯೂಸ್ ಮಾಡ್ತಾರೆ, PVC ಶೀಟ್ನ ಯೂಸ್ ಮಾಡ್ತಾರೆ. ಸೊ ನಾವು ಕಂಪ್ಲೀಟ್ಲಿ ACP ಶೀಟ್ನ ಯೂಸ್ ಮಾಡೋದು. ACP ಶೀಟು PVC ಶೀಟು ಪ್ರೈಸು ಸ್ವಲ್ಪ ವೇರಿಯೇಷನ್ ಬರುತ್ತೆ. ಆಮೇಲೆ ಮಾಡೋ ವಿಧಾನ ಸರ್, ಅಂದರೆ ನಾವು ಇನ್ಸೈಡ್ ರ್ಯಾಕ್ ಆಗಿರ್ಬೋದು, ವಾರ್ಡ್ರೂಬ್ ಆಗಿರ್ಬೋದು, ಅದರಲ್ಲೆಲ್ಲ ನಾವು ಡಬಲ್ ಸೆಟ್ ಶೀಟ್ ಹಾಕ್ತೀವಿ. ಸೊ ಸಾಫ್ಟ್ ವಾಸ್ ಇಂಚಸ್ಗಳನ್ನ ಕೊಡ್ತೀವಿ. ಸೊ ನಮ್ಮದು ಪ್ರಾಡಕ್ಟು ನಮ್ಮದು ಕ್ವಾಲಿಟಿ ಚೆನ್ನಾಗಿದೆ. ಸೊ ಹಂಗಾಗಿ ನಮ್ಮದು ಪ್ರೈಸ್ ವೇರಿಯೇಷನ್ ಬಂದೇ ಬರುತ್ತೆ ಸರ್. ಓಕೆ, ಈಗ ನಮಗೆ ನಮ್ಮ ವೀಕ್ಷಕರಿಗೆ ಯಾವ ಸೈಟ್ ತೋರಿಸ್ಬೋದಾ ಮಾಡ್ತಾ ಇರೋದು ಅಥವಾ ಮಾಡಿ ಕಂಪ್ಲೀಟ್? ಸರ್ ಖಂಡಿತ. ತುಂಬ ಜನ ಆಲ್ರೆಡಿ ವಾಸ ಇರೋ ಮನೆ ರಿವ್ಯೂ ಮಾಡಿ ಅಂತ ಕೇಳ್ತಿರ್ತಾರೆ. ಈ ವಿಡಿಯೋ ಮೂಲಕ ನಿಮ್ಮ ಮೂಲಕ ಇವತ್ತು ಆಲ್ರೆಡಿ ವಾಸ ಇರೋ ಮನೆಯೂ ಕರ್ಕೊಂಡು ಹೋಗ್ತೀನಿ, ಆಲ್ರೆಡಿ ಹೊಸ್ದಾಗಿ ಮಾಡಿರೋ ಮನೆಗೂ ಕರ್ಕೊಂಡು ಹೋಗ್ತೀನಿ. 2 ಮನೆ ನಿಮ್ಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಓಕೆ, ಹಾಗಾದ್ರೆ ನೋಡೋಣ. ಬನ್ನಿ ಸರ್. ಸರ್ ತುಂಬ ಜನ ಕೇಳ್ತಾ ಇದ್ರು ಆಲ್ರೆಡಿ ಮಾಡಿ ವಾಸ ಇರೋ ಮನೆಯನ್ನ ವಿಡಿಯೋ ಮಾಡಿ ಅಂತ. ಸೊ ಈ ಮನೆ ಬಂದು ವಾಸ ಇದ್ದವರು 6 months ಆಯಿತು ಕೆಲಸ ಮಾಡಿ. ಸೊ ಆಲ್ರೆಡಿ ಕಸ್ಟಮರ್ 6 months ಇಂದ ಅಲ್ಯೂಮಿನಿಯಂ ಕಿಚನ್ನ ಯೂಸ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಿಮ್ಮನ್ನ ಇಲ್ಲಿ ಒಂದು ಪ್ರೀಮಿಯಂ ಕಿಚನ್ ಹೇಗೆ 6 months ಆದಮೇಲೂ ಲೈಫ್ ಇರುತ್ತೋ ಇಲ್ವೋ ಅಂತ ಡೌಟ್ ಇರೋರಿಗೋಸ್ಕರ ಈ ಒಂದು ಕಿಚನ್ನ ರಿವ್ಯೂ ಮಾಡೋಣ ಅಂತ ನಿಮ್ಗೆ ಕರ್ಕೊಂಡ್ಬಂದಿದ್ದೀನಿ ಸರ್. ಓಕೆ, ಆಲ್ರೆಡಿ ವಾಸ ಇದ್ದಾರೆ, ಅಡುಗೆ ಕೂಡ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಒಂದು ಸಿಂಕ್ ಕೌಂಟರ್ ಮಾಡಿದ್ದೀವಿ. ಓಕೆ, ಡಸ್ಟ್ಬಿನ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಓಕೆ, ಸೊ ಇಲ್ಲಿ ಕಂಪ್ಲೀಟ್ ನಿಮಗೆ ಡೋರ್ಸ್ ಡ್ರಾಯರ್ ಸಿಸ್ಟಮ್ ಜಾಸ್ತಿ ಇದೆ. ಓಕೆ, ಸ್ಟೋರ್ ಮಾಡಲಿಕ್ಕೆ. ಓಕೆ, ಡೋರ್ ಬೇಡ ಆಗಿತ್ತು ಎಲ್ಲ ಕಂಪ್ಲೀಟ್ ಕ್ಯಾಂಡಲ್ ಹಾಸ್ಪಿಟಲ್. ಓಕೆ, ಓಕೆ, ಇದು ಸ್ಟೋರೇಜ್. ಸೊ ಇಲ್ಲಿ ಒಂದು ಸಪ್ರೇಟ್ ಔಟ್ ಸೈಡು ವಾಶ್ ಬೇಸಿನ್ ಇದೆ. ಸೊ ಅದಕ್ಕೋಸ್ಕರ ಅವರಿಗೆ ಪಾತ್ರೆ ಇಲ್ಲಿ ಹಾಕಿದ್ರೆ ಅದು ಓಕೆ, ಓಕೆ. ಸೊ ಇದು ಬಂದು ಮಸಾಲ ಬಾಕ್ಸ್ ಬರುತ್ತೆ. ಓಕೆ, ಇದೆಲ್ಲ ತುಂಬ ಚೆನ್ನಾಗಿದೆ ಸರ್. ಇದು 6 ತಿಂಗಳಿಂದ ಯೂಸ್ ಮಾಡ್ತಿದ್ದಾರೆ, ಕಂಪ್ಲೇಂಟ್ ಏನು ಹೇಳಿಲ್ಲ. ಓಕೆ, ಕೆಲವೊಬ್ರು ಕೇಳ್ತಾರಲ್ಲ ಹೊಸ ಮನೆ ಯಾವ ಥರ ಇರುತ್ತೆ. ಹೌದು, ಹೊಸ ಮನೆ ಮಾಡ್ತೀರಾ ಆಮೇಲೆ ಅದು ಯೂಸ್ ಆಗಲ್ಲ ಅಂತ. ಓಕೆ, ಸೊ ಅದಕ್ಕೋಸ್ಕರ ಹೊಸ ಮನೆಗೆ ನಿಮ್ಗೆ ಕರ್ಕೊಂಡ್ಬಂದಿದ್ದೀವಿ.
ಇದು ಕೂಡ ಓಕೆ. ಇದು ಶಟರ್ ಬರುತ್ತೆ. ಸ್ಪೇಸ್ ಕಮ್ಮಿ ಇರೋದ್ರಿಂದ ಶಟರ್ ಹಾಕಿದ್ದೀವಿ. ಓಕೆ, ಇದು ಅಲ್ಯೂಮಿನಿಯಮಾ? ಅಲ್ಲ, ಅಲ್ಯೂಮಿನಿಯಂ ಶಟರ್. ಓಕೆ. ಓಕೆ, ಇದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸರ್. ಇದು ಎರಡು ಕಡೆನೂ ಸ್ಟೋರ್ ಮಾಡ್ಬೋದಲ್ವಾ? ಕೆಲವು ಸರಿ ಡೋರಲ್ಲಿ ಸ್ಟೋರ್ ಮಾಡೋಕ್ಕೆ ಬರಲ್ಲ, ಇದರಲ್ಲಿ ಸ್ಟೋರ್ ಕೂಡ ಮಾಡ್ಬೋದು. ಓಕೆ. ಹಾಂ ಹಾಂ. ಓಕೆ. ಓಕೆ. ಹಾಂ ಹಾಂ. ಮೇಲ್ಗಡೆನೂ ಕೂಡ ಸ್ಟೋರ್ ಮಾಡ್ಬೋದಲ್ವ ಅಲ್ಲಿ? ಓಕೆ. ಸೇಮ್ ವುಡನ್ ಫೀಲಿಂಗೇ ಇದೆ ಸರ್. ಏನಂದ್ರೆ ಸೀಲಿಂಗ್ ಸ್ವಲ್ಪ ಕೆಳಗಡೆ ಇರೋದ್ರಿಂದ ಲಾಫ್ಟ್ ಎಲ್ಲ ಚಿಕ್ಕದಾಗಿದೆ. ಸೊ ಯೂಶುವಲಿ ಲಾಫ್ಟ್ ಬಂದ್ಬಿಟ್ಟು 3 ಫೀಟ್ ಬರುತ್ತೆ. ಓಕೆ. ಸೊ ಇಲ್ಲಿ ಸ್ವಲ್ಪ ಚಿಕ್ಕದಾಗಿದೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಮೊದಲದಾಗಿ ನೀವು ಅಲ್ಯೂಮಿನಿಯಂ ಇಂಟೀರಿಯರ್ನ ಯಾಕೆ ಮಾಡಿಸಿದ್ರಿ ಮೇಡಮ್? ನಾವು ಈಗ ಆಲ್ರೆಡಿ 10 years ಬ್ಯಾಕು ವುಡ್ಡಲ್ಲಿ ಮಾಡಿಸಿದ್ವಿ. ಓಕೆ. ಅದು ಅಷ್ಟು ಬೇಗ ಬಾಳಿಕೆ ಬರಲಿಲ್ಲ. ಹಾಗಾಗಿ ಮತ್ತೆ ಜಿರಳೆ ಅದು ಇದೆಲ್ಲ ಸೇರ್ತಿತ್ತು, ಸ್ವಲ್ಪ ವುಡ್ ಅಲ್ಲಿ ಇಲ್ಲಿ ಕ್ರ್ಯಾಚಸ್ ಆದ್ರೆ. ಅದಕ್ಕೋಸ್ಕರ ನಮ್ಮ ಹುಡುಗ ಸರ್ಚ್ ಮಾಡಿಬಿಟ್ಟು ಈ ತರ ಇಲ್ಲಿದೆ, ಹಿಂಗ್ ಮಾಡ್ಸೋಣ ಅಂತ ಹೇಳ್ದೆ. ಈಗ ಮಾಡ್ಸಾದ್ಮೇಲೆ ಫಸ್ಟ್ ಕ್ಲಾಸ್ ಲುಕ್ ಬಂತು. ಜಿರಳೆಗಳು ಏನ್ ಬರಲ್ಲ, ಕ್ಲೀನಿಂಗು ಫಸ್ಟ್ ಕ್ಲಾಸ್ ಆಗಿ ಮಾಡ್ಬೋದು. ನೋಡೋಕ್ಕೂ ಲುಕ್ಕು ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ಬಿಟ್ಟು ಸೂಪರ್ ಆಗಿದೆ ಮೊದಲಕ್ಕಿಂತ ಈಗ ಅಂತಿದ್ರು. ಎಲ್ಲರೂ ಇದೇ ಮಾಡಿಸ್ಕೊಳ್ಬೇಕು ಅಂತ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಈಗ ಅಲ್ಯೂಮಿನಿಯಂ ಮಾಡಿಸಿದ್ರೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಾ? ಇದನ್ನ ಸರಿ ಬರುತ್ತಾ? ಡೌಟ್ಸ್ ಇತ್ತು ಏನಪ್ಪಾ ಅಂತ. ಆದ್ರೆ ವುಡ್ಗಿಂತ ಇದೆ ಕಂಫರ್ಟಬಲ್ ಇದೆ, ಏನ್ ಸೌಂಡ್ ಗಿಂಡ್ ಏನು ಬರಲ್ಲ. ಹಾಕಕ್ಕೂ ತೆಗಿಯಕ್ಕೂ ಈಸಿ. ಹಾಕ್ಸ್ಕೋಬಹುದಲ್ವಾ ಬೇರೆ? ಎಲ್ಲರೂ ಓಕೆ. ಸರ್ವಿಸ್ ಯಾವ ರೀತಿ ಕೊಟ್ರಿ ಮೇಡಮ್ ಇವರು? ಸರ್ವಿಸ್ ಫಸ್ಟ್ ಕ್ಲಾಸ್ ಆಗಿ ಕೊಟ್ರು, ಫಾಸ್ಟ್ ಆಗಿ ಕೆಲಸ ಮಾಡಿದ್ರು. ಇದನ್ನ ಬೇರೆಯವ್ರು ಯಾರು ಕಸ್ಟಮರ್ ಮಾಡಿಸ್ಕೊಬಹುದಲ್ವಾ? ಆರಾಮಾಗಿ ಮಾಡಿಸ್ಕೊಳ್ಬಹುದು. ನಾವು POPನೂ ಮಾಡಿಸಿದ್ವಿ. POPಗಿಂತ ಫಾಸ್ಟ್ ಆಗಿ ನಿಮ್ ಕೆಲಸನೇ ಮುಗೀತು ನಮ್ಗೆ. ಅವತ್ತೇ ಹೇಳಿದ್ವಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಎಲ್ಲ ಮಾಡಿದ್ದಾರೆ ಅಂತ. ಸರ್ ನಮಸ್ತೆ. ನಮಸ್ಕಾರ ಸರ್. ಶಾರ್ಪ್ ಅಲ್ಯೂಮಿನಿಯಂ ಇಂಟೀರಿಯರ್ ನ ಮಾಡಿಸಿದ್ರಿ ಅಂತ ಗೊತ್ತಾಯ್ತು. ವರ್ಕ್ ಅಲ್ಲಿ ಯಾವ ರೀತಿ ಮಾಡಿದ್ರು ಸರ್? ವರ್ಕ್ ಎಲ್ಲ ತುಂಬಾ ಫಾಸ್ಟ್ ಇತ್ತು, ಟೈಮ್ ಕಮಿಟೆಡ್ ಇದ್ರು, ಆಮೇಲೆ ಡೆಡಿಕೇಶನ್ ಇತ್ತು ಕೆಲಸದಲ್ಲಿ. ಓಕೆ. ಅದು ಭಾರಿ ಇಷ್ಟ ಆಯ್ತು. ನಾವೇನಾದ್ರು ಒಂದು ಸಜೆಷನ್ ಕೊಟ್ರೆ ಅದ್ರ ಜೊತೆ ಅವ್ರದ್ದು ಬೆಟರ್ ಸಜೆಷನ್ಸ್ ಇತ್ತು ಅಂದ್ರೆ ಹೇಳ್ತಾರೆ, ಡಿಸ್ಕಸ್ ಮಾಡ್ತಾರೆ, ಆಮೇಲೆ ಮಾಡ್ತಾರೆ. ಓಕೆ. ಈಗ ವುಡನ್ ಮಾಡಿಸ್ಬೋಯ್ತಲ್ಲ, ಅಲ್ಯೂಮಿನಿಯಂ ಯಾಕೆ ಮಾಡಿಸಿದ್ರಿ ಸರ್? ವುಡನ್ ಮೊದಲಿಂದ ನಾನು ಅದ್ರ ಫ್ಯಾನ್ ಇರ್ಲಿಲ್ಲ. ಮೆಟಲ್ ಇದ್ರೆ ಲೈಫ್ ಇರುತ್ತೆ, ಆಮೇಲೆ ಕ್ವಾಲಿಟಿ ಇರುತ್ತೆ. ಓಕೆ. ಹಾಗಾಗಿ ವುಡ್ಗೆ ಹೋಗ್ಲಿಲ್ಲ ನಾವು. ಓಕೆ. ಸರ್ವಿಸ್ ಎಲ್ಲ ಬೇಗ ಮಾಡಿಕೊಟ್ರ ನಿಮಗೆ? ಸರ್ವಿಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಐ ವುಡ್ ರೆಕಮೆಂಡ್ ಮೆಜಾರಿಟಿ ಆಫ್ ದಮ್ ಟು ರೀಚ್ ಔಟ್ ಟು ಶಾರ್ಪ್ ಅಲ್ಯೂಮಿನಿಯಂ. ಓಕೆ. ಈಗ ನಿಮ್ ರೀತಿನೇ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ಅವ್ರು ಮಾಡಿಸ್ಕೋಬಹುದಲ್ವಾ? ಯಾರು ಬೇಕಾದ್ರೆ ಮಾಡಿಸ್ಕೊಬೋದು. ಓಕೆ. ಏನು ಡೌಟ್ಸ್ ಇತ್ತ ಸರ್ ಇದ್ರ ಬಗ್ಗೆ ನಿಮ್ಗೆ, ಅಲ್ಯೂಮಿನಿಯಂ ಬಗ್ಗೆ? ಡೌಟ್ಸ್ ಅಂತ ಏನು ಇರಲಿಲ್ಲ, ಬಟ್ ಇನಿಷಿಯಲಿ ಡೌಟ್ ಅಂದ್ರೆ ಹೇಗೆ ಬರುತ್ತೋ ಏನೋ ಅಂತ ಒಂದಿತ್ತು. ಬಟ್ ಬಂದಾದ್ಮೇಲೆ ತುಂಬಾ ಖುಷಿ ಆಗಿದೆ. ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂತು. ಓಕೆ. ನಿಮ್ಗೆ ಇಂಟೀರಿಯರ್ ಮಾಡಿದ್ರಲ್ಲಿ ನಿಮ್ಗೆ ಯಾವ್ದು ಜಾಸ್ತಿ ಇಷ್ಟ ಆಯ್ತು ಸರ್? ಕಿಚನ್ ಎಲ್ಲಾರು ಫ್ಯಾನ್ ಆಗಿರೋದು. ಮನೆಗೆ ಬಂದು ನೋಡಿದವರೆಲ್ಲಾನು ಎಲ್ಲಿಂದ ಮಾಡಿಸಿದ್ರಿ, ಈ ಕಲರ್ ಕಾಂಬಿನೇಷನ್ ಗೋಲ್ಡನ್ ವೈಟ್ ಬಾರಿ ಚೆನ್ನಾಗಿ ಇಷ್ಟ ಆಗಿದೆ. ಎಲ್ಲಾರ್ಗು ಇಷ್ಟ ಆಗಿದೆ, ನಮಗೂ ತುಂಬಾ ಇಷ್ಟ ಆಗಿದೆ. ನನ್ಗೆ 2 ಮಕ್ಕಳು, ಇಬ್ಬರಿಗೂ ಡೆಡಿಕೇಟೆಡ್ ಸ್ಪೇಸ್ ಬೇಕಿತ್ತು ಓದ್ಲಿಕ್ಕೆ. ಅದು ಬಾರಿ ಚೆನ್ನಾಗಿ ಔಟ್ಪುಟ್ ಬಂದಿದೆ. ಆಮೇಲೆ ಹೇಳಿದ್ದೆ ಮಕ್ಕಳಿದ್ದಾರೆ ಎಲ್ಲ ಮುಂದೆ ಶಾರ್ಪ್ ಎಲ್ಲ ನೋಡ್ಕೊಳ್ಳಿ ಅಂತ. ಎಲ್ಲೂ ಶಾರ್ಪ್ನೆಸ್ ಎಲ್ಲೂ ಇಲ್ಲ. ಸೇಫ್ಟಿ ಫಾರ್ ಕಿಡ್ಸ್ ಆಲ್ಸೋ ನೀಟಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡ್ಕೊಟ್ಟು. ಓಕೆ. ಇದು ಪ್ಲೇಔಟ್ ರೀತಿ ಕಾಣ್ತಾ ಇದೆ. ಏನ್ ಮೆಟೀರಿಯಲ್ ಯೂಸ್ ಮಾಡಿದಿರಾ ಸರ್? ಸರ್ ಇದು ಬಂದು ಅಲ್ಯೂಮಿನಿಯಂ ಇಂಟೀರಿಯರ್. ಓಕೆ. ಸೊ ಬರ್ಗಂಡಿ ಮತ್ತೆ ಐವರಿ ಕಲರ್ ಮಿಕ್ಸ್ ಮಾಡಿ ಮಾಡಿರುವಂತದ್ದು. ಓಕೆ. ಅದು ಪ್ರೀಮಿಯಂ ವರ್ಕ್ ಸರ್. ನೀವು ನೋಡಬಹುದು ಇನ್ಸೈಡ್ ಫುಲ್ ಸಿಲ್ವರ್ ಕಲರ್ ನಾವು ಯೂಸ್ ಮಾಡಿದೀವಿ. ನಾವು ಯೂಶುವಲಿ ಎಲ್ಲರೂ ವೈಟ್ ಕಲರ್ ಯೂಸ್ ಮಾಡ್ತಾರೆ. ಸೊ ನಮ್ಮ ಶಾರ್ಪ್ ಅಲ್ಯೂಮಿನಿಯಂ ಕಂಪನಿ ಕಡೆಯಿಂದ ನಾವು ಸಿಲ್ವರ್ ಕಲರ್ ಯೂಸ್ ಮಾಡ್ತೀವಿ. ಓಕೆ. ಸೊ ನೋಡಿ ಕಂಪ್ಲೀಟ್ ನಿಮಗೆ ಡಬಲ್ ಸೈಡ್ ಶೀಟ್ ಬರುತ್ತೆ. ಎರಡು ಕಡೆ ಸಾಲಿಡ್ ಫಿನಿಶಿಂಗ್ ಬರುತ್ತೆ. ಓಕೆ. ರ್ಯಾಕಲ್ಲೂ ಅಬ್ಸರ್ವ್ ಮಾಡಬಹುದು, ರ್ಯಾಕಲ್ಲೂ ಕೂಡ ಡಬಲ್ ಸೈಡ್ ಶೀಟ್ ಬರುತ್ತೆ. ಓಕೆ. ಯಾವುದೇ ಡ್ರಾಯರ್ ಕೂಡ ನಿಮಗೆ ಅದೇ ಸೇಮ್ ವಿತ್ ಲಾಕರ್ ಸಿಸ್ಟಮ್ ಬರ್ತದೆ. ಓಕೆ. ಇದು ಹ್ಯಾಂಗರ್. ಇದು ಪಕ್ಕದಲ್ಲಿ ನೀವು ನೋಡ್ತೀರಾ ಅಂದ್ರೆ ಕಂಪ್ಲೀಟ್ ಸ್ಟೋರೇಜ್ಗೆ ಸೇಮ್ ಅದೇ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು. ಓಕೆ. ಈಗ ಡೋರ್ ತೆಗಿಬೇಕಾದ್ರೆ ಏನು ಅಲ್ಯೂಮಿನಿಯಂ ಆಗಿರೋದು, ಸೌಂಡ್ ಏನು ಬರ್ತಾ ಇಲ್ಲ ಸರ್? ಆದ್ರೂ ಫುಲ್ ಕಂಪ್ಲೀಟ್ ನಿಮಗೆ ಸಾಫ್ಟ್ ಕ್ಲೋಸ್ ಇಂಚಸ್ ಬರುತ್ತೆ. ಓಕೆ. ಆಟೋಮೆಟಿಕಲಿ ಅದೇ ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ಒಂದು ಡ್ರೆಸ್ಸಿಂಗ್ ಯೂನಿಟ್ ಪ್ರೊವೈಡ್ ಮಾಡಿದ್ದೀವಿ. ಓಕೆ. ಇಲ್ಲಿ ವಿತ್ ಸ್ಟೋರೇಜ್. ಸೊ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ನೋಡಬಹುದು. ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಇನ್ಸೈಡ್ ಕೂಡ ಕಾಸ್ಮೆಟಿಕ್ಸ್ ಇಟ್ಕೊಳ್ಳೋಕೆ ಓಕೆ ಸ್ಪೇಸ್ ಇರುತ್ತೆ. ಓಕೆ. ಮೇಲ್ಗಡೆ
ಮೇಲ್ಗಡೆ ಲಾಫ್ಟ್ ಇದೆ. ಓಕೆ. ಇದು ಸಜ್ಜೆ ಏನಿಲ್ಲ, ಕಂಪ್ಲೀಟ್ ಸಜ್ಜೆ ನಾವೇ ಅಲ್ಯೂಮಿನಿಯಂ ಫ್ರೇಮ್ ಮಾಡಿರೋಂಥದ್ದು. ಓಕೆ. ಪ್ಲೈವುಡ್ ಏನು ಯೂಸ್ ಮಾಡಲ್ಲ ಅಲ್ವಾ ಇದಕ್ಕೆ? ಓಕೆ. ಇದೆಲ್ಲ ಒಂದು ACP ಶೀಟ್ ಬರುತ್ತೆ ಇವಾಗೆಲ್ಲ, ಅಲ್ಯೂಮಿನಿಯಂ ಕಾಂಪೋಸಿಟ್ ಪ್ಯಾನಲ್ ಅಂತ ಕರಿತೀವಿ. ಓಕೆ. ಇನ್ಸೈಡ್ ಪಾರ್ಟಿಷನ್ ಬಂದ್ಬಿಟ್ಟು APP ಶೀಟ್, ಅಲ್ಯೂಮಿನಿಯಂ ಪಾರ್ಟಿಷನ್ ಪ್ಯಾನಲ್ ಅಂತ ಬರುತ್ತೆ. ಕಂಪ್ಲೀಟ್ಲಿ ಬಾಕ್ಸ್ ಏನಿದೆ ಫುಲ್ ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಫ್ರೇಮ್ ಅಲ್ಯೂಮಿನಿಯಂ ಶೀಟ್ಸ್ ಅಲ್ಲೇ ಪ್ರೊವೈಡ್ ಮಾಡಿರುವಂಥದ್ದು. ಓಕೆ. ಯಾವುದೇ PVC ಶೀಟ್ಸ್ ಎಲ್ಲೂ ಯೂಸ್ ಮಾಡಿಲ್ಲ. ಈ ಮನೆಗೆ ಏನೆಲ್ಲ ವರ್ಕ್ ಮಾಡಿದ್ದಾರೆ ಸರ್ ಈ ಮನೆಗೆ? ಸರ್ ಈ ಮನೆಯಲ್ಲಿ 3 ವಾರ್ಡ್ರೋಬ್, ಒಂದು ಟಿವಿ ಯೂನಿಟ್ ಮಾಡಿದ್ವಿ. ಓಕೆ. ಬನ್ನಿ ಕೆಳಗಡೆ ನಿಮಗೆ ಇನ್ನೊಂದು ವಾರ್ಡ್ರೋಬ್ ತೋರಿಸ್ತೀನಿ. ಓಕೆ. ಇದು ಇನ್ನೊಂದು ವಾರ್ಡ್ರೋಬ್ ಅಲ್ವಾ ಸರ್? ಇದು ಇನ್ನೊಂದು ವಾರ್ಡ್ರೋಬ್, ಇದು ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದ್ವಿ. ಓಕೆ. ಸೊ ಇವ್ರದ್ದು ಹಳೇದೊಂದು ಬೀರು ಇತ್ತು, ಸೊ ಆ ಬೀರು ಇಡೋಕ್ಕೋಸ್ಕರ ಅದನ್ನು ಕವರ್ ಮಾಡ್ಬಿಟ್ಟಿದ್ವಿ. ಓಕೆ. ಇದು ದಾದ್ರೇಜ್ ಬೀರು, ಬೇರಿಗೆ ಒಂದು ಎಕ್ಸ್ಟ್ರಾ ಜಾಗ ಬೇಕು ಅಂತ ಇಲ್ಲ, ಸ್ಪೇಸ್ ಬೇಕು ಅಂತ ಅದನ್ನು ಕೂಡ ನಾವು ಪ್ರೊವೈಡ್ ಮಾಡಿದ್ವಿ. ಇದು ಒಂದು ಓಪನ್ ಡೋರ್ ಬರುತ್ತೆ. ಇದು ಡ್ರೆಸ್ಸಿಂಗ್ ಯೂನಿಟ್ ಬರುತ್ತೆ ಸರ್. ಕೆಲವೊಬ್ರು ಹೇಳ್ತಾರೆ ಅಲ್ಯೂಮಿನಿಯಂ ಎಲ್ಲ ಡಿಸೈನ್ ಮಾಡೋಕ್ಕಾಗಲ್ಲ ಅಂತ. ಓಕೆ. ಸೊ ಪ್ಲೈವುಡ್ ಅಲ್ಲಿ ಮಾತ್ರ ಈ ತರ ಡಿಸೈನ್ ಮಾಡೋಕ್ಕಾಗುತ್ತೆ ಅಂತ ಇದೊಂಥರ ಯೂನಿಕ್ ಆಗಿ ಇದೆ ಸರ್. ಹೌದು, ಸ್ಪೇಸ್ ಯುಟಿಲೈಸೇಷನ್ಗೋಸ್ಕರ ಯೂನಿಕ್ ಕಾನ್ಸೆಪ್ಟ್. ಓಕೆ. ಇದು ಕೂಡ ಸಾಫ್ಟ್ವೇರ್ ಇಂಚಸ್ ಬರುತ್ತೆ. ಸೊ ಇದು ಸ್ಲೈಡಿಂಗ್ ಮಾಡೋದು. ಓಕೆ. ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಅಲ್ಲೇ ಮಾಡಿರೋದು ಸ್ಲೈಡಿಂಗ್. ಯಾವುದೇ ಪ್ಲೈವುಡ್ ಯೂಸ್ ಮಾಡಿಲ್ಲ ನಾವು. ಓಕೆ. ಇದರಲ್ಲಿ ಕಲರ್ಸ್ ಎಲ್ಲ ಸಿಗ್ತಾವಾ? ಯಾವ ಕಲರ್ ಬೇಕಾದರೂ? ಯಾವ ಕಲರ್ ಬೇಕೋ ಆ ಕಲರ್ ಸಿಗುತ್ತೆ. ಅಪ್ ಟು 120 ಕಲರ್ಸ್ ಬೇಕೋ ಆ ಕಲರ್. ಓಕೆ. 120 ಕಲರ್ಸ್ ಅಲ್ಲಿ ಯಾವ ತರ ಆಪ್ಷನ್ ಕೇಳ್ತೀರಾ ಆ ಕಲರ್ ನೀವು ಚೂಸ್ ಮಾಡ್ಕೋಬಹುದು. ಓಕೆ. ನೆಕ್ಸ್ಟ್ ಏನು ವರ್ಕ್ನ ಮಾಡಿದ್ದೀರಾ ಸರ್? ಸರ್ ಬನ್ನಿ ತೋರಿಸ್ತೀನಿ. ಓಕೆ. ನೆಕ್ಸ್ಟ್ ಸರ್ ಇದು ಸ್ಟೋರೇಜ್ ಪರ್ಪಸ್ಗೋಸ್ಕರ ಮಾಡಿರುವಂಥದ್ದು. ಓಕೆ. ಸೊ ನೀವು ನೋಡ್ಬೋದು ಕಾರ್ನರ್ ಶೆಲ್ಫ್ ಕರ್ವ್ ಎಡ್ಜ್ ಅಲ್ಲಿ ಕೊಟ್ಟಿದ್ವಿ. ಸೊ ಕೆಲವೊಬ್ರು ಕೇಳ್ತಾರೆ ಮೆಟಲ್ ಕರ್ವ್ ಆಗುತ್ತೋ ಇಲ್ವೋ ಅಂತ ಡೌಟ್ ಇರುತ್ತೆ ಎಷ್ಟೊಂದು ಜನಕ್ಕೆ. ಸೊ ಅವರಿಗೆ ಈ ತರ ವಿಡಿಯೋ. ಓಕೆ. ಸೊ ಕರ್ವ್ ಎಡ್ಜ್ ಅಲ್ಲಿ ಮೆಟಲ್ ಕೊಟ್ಟಿದ್ವಿ. ಇದು ಕೂಡ ಸ್ಲೈಡಿಂಗ್ ಕೊಟ್ಟಿದ್ವಿ, ಯಾಕಂದ್ರೆ ಸ್ಪೇಸ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಇದು ಕೂಡ ಸ್ಲೈಡಿಂಗ್ ಕೊಟ್ಟಿದ್ವಿ. ಇರೋಂಥ ಸ್ಪೇಸನ್ನ ಹಾಳು ಮಾಡ್ಕೊಂಡಿಲ್ಲ ಅಲ್ವಾ? ಓಕೆ. ಖಾಲಿ ಇರೋ ಜಾಗದಲ್ಲೆಲ್ಲ ಬೇಕಾದ್ರೆ ಇರ್ಬೋದು. ಇದು ಬಂದು ಸ್ಟೇರ್ ಕೇಸ್ ಕೆಳಗಡೆ ಕೂಡ. ಓಕೆ. ಇದು ಕೂಡ ಕೆಲವು ಕಡೆ ಎಲ್ಲ ಇದನ್ನ ಯೂಸ್ ಮಾಡೋದೇ ಇಲ್ಲ, ಹಾಳು ಮಾಡಿಬಿಡ್ತಾರೆ. ಸೊ ಇದು ಬಂದು ನಿಮಗೆ ಸ್ಟೋರೇಜ್, ಇನ್ನು ಸ್ಟೇರ್ ಕೇಸ್ ಒಳಗಡೆನೂ ಕೂಡ ನಿಮಗೆ ಏನಾದ್ರು ಡಿಟರ್ಜೆಂಟ್ಸ್, ಹಾರ್ಪಿಕ್ಸ್ ಅದನ್ನ ಇಟ್ಕೊಳ್ಳೋಕ್ಕೋಸ್ಕರ ನಿಮಗೆ ಪ್ರೊವೈಡ್ ಮಾಡಿದ್ವಿ. ಅಂಡ್ ಇನ್ನೊಂದು ಓಪನ್ ಶೇಪ್ ಕೊಟ್ಟಿದ್ವಿ ಸರ್. ಓಕೆ. ಇದು ಕೂಡ ಏನಾದ್ರು ಐಟಮ್ಗಳು ಸ್ಟೋರೇಜ್ ಮಾಡೋಕ್ಕೋಸ್ಕರ ಇಲ್ಲೊಂದು ಇದೆ. ಓಕೆ. ಇದು ಇನ್ನೊಂದು ಟಿವಿ ಯೂನಿಟ್ ಅಲ್ವಾ? ಹೌದು. ಓಕೆ. ಸರ್ ಇದು ಕಂಪ್ಲೀಟ್ ಟಿವಿ ಯೂನಿಟ್ ಬರುತ್ತೆ. PVC ಪ್ಯಾನಲ್ ಯೂಸ್ ಮಾಡಿದ್ವಿ. ಸೊ ಇದು ಬಂದ್ಬಿಟ್ಟು ಪ್ಲೈವುಡ್ ಯೂಸ್ ಮಾಡಿದ್ವಿ. ಓಕೆ. ಯಾವುದಕ್ಕೆ? ಟಿವಿ ಯುಟಿಲೈಸೇಷನ್ಗೋಸ್ಕರ ಮಾತ್ರ ಪ್ಲೈವುಡ್ ಯೂಸ್ ಮಾಡಿದ್ವಿ. ಪ್ಲೈವುಡ್ ಮೇಲೆ ನಮ್ದು ACP ಶೀಟ್ ಹಾಕಿದ್ವಿ. ಓಕೆ. ಸೊ ಸೆಟಪ್ ಬಾಕ್ಸ್ ಇಟ್ಕೊಳ್ಳೋಕ್ಕೆಲ್ಲ ಪ್ರೊವೈಡ್ ಮಾಡಿದ್ವಿ. ಓಕೆ. ಸ್ಟೋರೇಜ್ ಬಾಕ್ಸ್ ಇದೆ. ಇದು ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಒಳ್ಳೆ. ಇನ್ನು ಒಂದು ಕಂಪ್ಲೀಟ್ ಪ್ರೀಮಿಯಂ ಪ್ಯಾಕೇಜ್ ಅಲ್ಯೂಮಿನಿಯಂ ಇಂಟೀರಿಯರ್ ಅಲ್ಲಿ ಈ ತರ ಬರುತ್ತೆ ಸರ್. ಓಕೆ. ಇದು ಸ್ಟೋರ್ ಮಾಡ್ಲಿಕ್ಕಲ್ವಾ? ಇದು ಸ್ಟೋರೇಜ್ ಬಾಕ್ಸ್. ಓಕೆ. ಸೊ ಇಲ್ಲಿ ನಾವು ವೈಟ್ ಯೂಸ್ ಮಾಡಿದ್ವಿ. ಓಕೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಹೌದು. ಓಕೆ. ಇದು ಮತ್ತೆ ಸ್ಟೋರ್. ಓಕೆ. ಕಾಸ್ಟ್ ವೈಸ್ ಎಲ್ಲ ಯಾವ ರೀತಿ ಇದೆ ಸರ್? ಸರ್ ಕಾಸ್ಟ್ ವೈಸ್ ಒಂದೊಂದು ಒಂದೊಂದು ತರ ಪ್ರೈಸ್ ಇದೆ. ಓಕೆ. ಇದು ನಾವು ಬಂದು ಇವಾಗ ಕಂಪ್ಲೀಟ್ ಎಲ್ಲ ಪ್ರೀಮಿಯಂ ಪ್ಯಾಕೇಜ್ ನ ಕಸ್ಟಮರ್ಗೆ ಪ್ರೊವೈಡ್ ಮಾಡ್ತಿರೋಂಥದ್ದು. ಯಾವುದೇ ಬೇಸಿಕ್ ವರ್ಕ್ ಇವಾಗ ಅಟ್ ಪ್ರೆಸೆಂಟ್ ನಾವು ಮಾಡ್ತಿಲ್ಲ. ಸೊ ಕಂಪ್ಲೀಟ್ ಕಸ್ಟಮರ್ ನಮ್ಮ ನಾಲ್ಕು ಕಡೆ ವಿಚಾರಿಸ್ಕೊಂಡು ನಮ್ಮ ಹತ್ರ ಬರಲಿ. ಸೊ ಅವರು ಅಲ್ಲಿಗೆ ಕಾಸ್ಟ್ ಕಂಪೇರ್ ಮಾಡಲಿ, ನಮಗೂ ಕಂಪೇರ್ ಮಾಡಲಿ, ವರ್ಕ್ ಕಂಪ್ಯಾರಿಸನ್ ಮೇನ್. ಸೊ ನಮ್ದು ಅಲ್ಲಿ ಶಾರ್ಪ್ ಅಲ್ಯೂಮಿನಿಯಂ ಮೆಟೀರಿಯಲ್ ಏನಂದ್ರೆ ವರ್ಕ್ ಗ್ಯಾರಂಟಿ ಅಂಡ್ ಕಾನ್ಫಿಡೆಂಟ್ಲಿ ಕಸ್ಟಮರ್ ಖುಷಿಯಾಗಿ ಲಾಸ್ಟ್ ಅಲ್ಲಿ ಹೋಗ್ಬೇಕು. ಆ ರೀತಿ ವರ್ಕ್ನ ನಾವು ಕೊಡೋದಂತೂ ನಮ್ಮ ಗ್ಯಾರಂಟಿ. ಓಕೆ. ಎಷ್ಟು ದಿನದಲ್ಲಿ ವರ್ಕ್ನ ಕಂಪ್ಲೀಟ್ ಮಾಡ್ಕೊಡ್ತೀರಾ ಸರ್? ಸರ್ ಇದು ಮನೆ ಬಂದು 20 ಡೇಸ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಓಕೆ. ಕಂಪ್ಲೀಟ್ 3 ವಾರ್ಡ್ರೋಬ್, 1 ಟಿವಿ ಯೂನಿಟ್, ಮತ್ತೆ ಪಕ್ಕದಲ್ಲಿ ಒಂದು ರೆಂಟ್ ಹೌಸ್ ಇದೆ, ಅದು ಕೂಡ 4 ಆರ್ಡರ್ ಮಾಡಿದ್ದೀವಿ. ಓಕೆ. ಸೊ ಇದು ಒಂದು ಪ್ರಾಜೆಕ್ಟ್ ಬಂದು 20 ಡೇಸ್ ಅಲ್ಲಿ ನಾವು ಫಿನಿಶ್ ಮಾಡ್ಕೊಡ್ತೀವಿ. ಸರ್ ಈಗ ಪ್ರೀಮಿಯಂ ವರ್ಕ್ನ ಸ್ಟಾರ್ಟಿಂಗ್ ಎಷ್ಟು ರೂಪಾಯಿಂದ ಮಾಡ್ತಾ ಇರೋ ಸರ್? ಸ್ಟಾರ್ಟಿಂಗ್ ಫ್ರಮ್ 800 rupees ಇಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು ನಿಮಗೆ 1500 ತನಕ ಹೋಗುತ್ತೆ. ಡಿಪೆಂಡ್ಸ್ ಅಪಾನ್ ನೀವು ಯಾವ ತರ ಕ್ವಾಲಿಟಿ ಸೆಲೆಕ್ಟ್ ಮಾಡ್ತೀರಾ, ಯಾವ ತರ ಸ್ಟೀಲ್ಸ್ ನ ಸೆಲೆಕ್ಟ್ ಮಾಡ್ತೀರಾ, ನಿಮಗೆ ಯಾವ ತರ ವರ್ಕ್ ಬೇಕು ಕಸ್ಟಮರ್ಸ್ಗೆ ಆ ತರ. ಓಕೆ. ಶೀಟ್ಸ್ನ ಕೂಡ ಅವರೇ ಸೆಲೆಕ್ಟ್ ಮಾಡ್ಬೋದಲ್ವಾ? ಕಲರ್ ಯಾವ ರೀತಿ ಬೇಕು ಏನು ಎತ್ತ ಎಲ್ಲ. ಓಕೆ. ಈಗ ನೀವೇ ಪ್ಲಾನ್ ಕೊಡ್ತೀರಾ ಈ ರೀತಿ ಮಾಡೋಣ ಈ ರೀತಿ ಮಾಡೋಣ ಅಂತ? ಹೇಗೆ ಕಸ್ಟಮರ್ ಮೈಂಡ್ ಅಲ್ಲಿ ಏನಿದೆ ನಾವು ಅವ್ರ ಫೀಡ್ಬ್ಯಾಕ್ ನ ತಗೋತೀವಿ. ಓಕೆ. ನಮ್ದು ಇನ್ಪುಟ್ ಏನಿರುತ್ತೆ ನಮ್ದು ಇನ್ಪುಟ್ ನಾವು ಕಸ್ಟಮರ್ಗೆ ಸಜೆಷನ್ ಕೊಡ್ತೀವಿ. ಓಕೆ. ಅವ್ರಿಗೆ ಸ್ಟಾರ್ಟಿಂಗ್ ಐಡಿಯಾ ಇರಲ್ಲ, ಒಂದು ಇಂಟೀರಿಯರ್ ನ ಸ್ಟಾರ್ಟ್ ಮಾಡ್ತೀವಿ. ಓಕೆ. ಸರ್ ಇದು ಶೂ ರ್ಯಾಕ್ ಮಾಡಿದ್ದೀವಿ. ಕಂಪ್ಲೀಟ್ಲಿ ನೋಡಿ ನೀವು ನೋಡ್ಬೋದು ವುಡನ್ ಫಿನಿಶಿಂಗ್ ಶೀಟ್ ಕೊಟ್ಟಿದ್ದೀವಿ ಇಲ್ಲಿ. ಓಕೆ. ಈಗ ನೋಡಿದ್ರೆ ಯಾರು ಪ್ಲೈವುಡ್ ಅಲ್ಯೂಮಿನಿಯಂ ಅಂತ ಅನ್ಸೋದೇ ಇಲ್ಲ. ಸೊ ವುಡನ್ ಫಿನಿಶಿಂಗ್ ಮಾಡಿದ್ದೀವಿ, ಏರ್ ಔಟ್ ಆಗುತ್ತೆ, ನೆಟ್ನೆಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ಓಕೆ. ಓಕೆ. ಇದು ಇನ್ನೊಂದು ಆರ್ಡರ್ ಅಲ್ವಾ? ಸರ್ ಇದು ಇನ್ನೊಂದು ಆರ್ಡರ್, ಇದು ಕಂಪ್ಲೀಟ್ಲಿ ಮೆಟಲ್ ಯೂಸ್ ಮಾಡಿದ್ದೀವಿ. ಓಕೆ. ಇದು ಸೇಮ್
ಮೇಲೆ ಏನು ಕೊಟ್ಟಿದ್ದೀವಿ ಇದು ಸರ್ ಬಂದು ರೆಂಟ್ ಪರ್ಪಸ್. ಓಕೆ. ಕಸ್ಟಮರ್ ರೆಂಟ್ ಪರ್ಪಸ್ಗೂ ಪ್ರೀಮಿಯಂ ವರ್ಕ್ ಬೇಕು ಅಂತ ಮಾಡಿಸ್ಕೊಂಡಿದ್ದಾರೆ. ಓಕೆ. ಸೊ ಇವಾಗಿರೋ ಮಾರ್ಕೆಟಲ್ಲಿ ಎಲ್ಲರೂ ಹೇಳ್ತಾರೆ ಸರ್ ಕಮ್ಮಿ ರೇಟ್ ಆಗುತ್ತಲ್ಲ ಅಲ್ಯೂಮಿನಿಯಂ, ನೀವೇ ಎಷ್ಟು ಮಾಡ್ತಿದ್ದಾರೆ, ಈ ಥರ ಒಂದು ಪ್ರೀಮಿಯಂ ಕ್ವಾಲಿಟಿ ವರ್ಕ್ ಬೇಕು ಅಂದರೆ ಸ್ವಲ್ಪ ಕಾಸ್ಟ್ ಆಗೇ ಆಗುತ್ತೆ. ಓಕೆ ಸರ್ ಯಾವತ್ತು ಬೆಸ್ಟ್ ಕ್ವಾಲಿಟಿ ಆಫ್ ವರ್ಕ್ ಚೀಪ್ ರೇಟಲ್ಲಿ ಇರಲ್ಲ. ಚೀಪ್ ರೇಟಲ್ಲಿ ಇರೋ ವರ್ಕ್ ಯಾವತ್ತು ಬೆಸ್ಟ್ ಕ್ವಾಲಿಟಿ ಆಗೋ ಚಾನ್ಸ್ ಇಲ್ಲ. ಇಲ್ಲೂ ಕೂಡ ಕೊಟ್ಟಿದ್ದೀವಿ. ಓಕೆ. ಮೇಲ್ಗಡೆ ಮತ್ತೆ ಇದೆ ಅಲ್ವಾ ಸ್ಟೋರ್? ಮೇಲ್ಗಡೆ ಸಜ್ಜೆ ಇದೆ. ಸಜ್ಜೆ ಕಾಫಿ. ಓಕೆ.